Hello, good morning to all of you. I'm Professor Dr. P. Surendra Padya speaking from Bangalore. ಈಗ ನಿಮಗೆ ಅತಿ ಮಿತ್ರ ಅದರ ಬಗ್ಗೆ ಒಂದು ವಿಡಿಯೋವನ್ನು ನಾನು ಆವಾಗಲೇ ಅಪ್ಲೋಡ್ ಮಾಡಿದ್ದೇನೆ. ಅದರ ಸಾಕಷ್ಟು ವಿವರಣೆ ಕೊಟ್ಟಿದ್ದೇನೆ. ಆದರೂ ಕೂಡ ನಿಮಗೆ ಸುಲಭವಾದ ವಿವರಣೆಯನ್ನು ಈ ಒಂದು 3 ಎಕ್ಸಾಂಪಲ್ ಜೊತೆಗೆ ಕೊಡ್ತಾ ಇದ್ದೀನಿ. ನೋಡಿ, ಇವರು ಹುಟ್ಟಿದ್ದು ಆಗಸ್ಟ್ 6, 2008 ಸಾಯಂಕಾಲ 6:26 ಡೆಲ್ಲಿಯಲ್ಲಿ. ಅವರ ಕುಂಡಲಿ ಮಕರ ಲಗ್ನ, ಲಗ್ನದಲ್ಲಿ ರಾಹು, ಸಪ್ತಮದಲ್ಲಿ ರವಿ ಬುಧ ಕೇತು, ಅಷ್ಟಮದಲ್ಲಿ ಶುಕ್ರ ಶನಿ ಕುಜ, ನವಮದಲ್ಲಿ ಚಂದ್ರ, ಆಮೇಲೆ ವ್ಯಯದಲ್ಲಿ ಗುರು ವಕ್ರಿ. ಆಯಿತಾ? ಇದನ್ನೇ ಅತಿಮಿತ್ರ ಕೋಷ್ಟಕದಲ್ಲಿ ಹಾಕಿ ನೋಡುವ. ಸೂರ್ಯ ಆಶ್ಲೇಷ ನಕ್ಷತ್ರದಲ್ಲಿದ್ದ ಬುಧ, ಆಶ್ಲೇಷ ನಕ್ಷತ್ರದ ಇಮ್ಮಿಡಿಯೇಟ್ ಹಿಂದಿನ ನಕ್ಷತ್ರ ಪುಷ್ಯ, ಶನಿ ಅತಿಮಿತ್ರ. ಚಂದ್ರನಿಗೆ ಚಿತ್ತಾ ನಕ್ಷತ್ರದಲ್ಲಿದ್ದ ಚಂದ್ರ, ಮಂಗಲ್ ಅದರ ಅಧಿಪತಿ, ಚಿತ್ತಾ ನಕ್ಷತ್ರಕ್ಕೆ ಇಮ್ಮಿಡಿಯೇಟ್ಲಿ ಹಸ್ತ, ಚಂದ್ರನಿಗೆ. ಮಂಗಲಿಗೆ ಉತ್ತರ ಪಾಲ್ಗುಣಿ ನಕ್ಷತ್ರ ಸೂರ್ಯ, ಅದಕ್ಕೆ ಹಿಂದಿನ ನಕ್ಷತ್ರ ಪೂರ್ವ ಪಾಲ್ಗುಣಿ, ಅದರ ಅಧಿಪತಿ ಶುಕ್ರ. ಬುಧನಿಗೆ ಆಶ್ಲೇಷ ನಕ್ಷತ್ರ, ಬುಧ ಅಧಿಪತಿ, ಅದರ ಆಶ್ಲೇಷಕ್ಕೆ ಪುಷ್ಯ ನಕ್ಷತ್ರ, ಅದರ ಅಧಿಪತಿ ಶನಿ. ಶುಕ್ರ ಮಘ ನಕ್ಷತ್ರದಲ್ಲಿ, ಕೇತು ನಕ್ಷತ್ರದಲ್ಲಿ ಇದ್ದಾನೆ, ಅದರ ಹಿಂದಿನ ನಕ್ಷತ್ರ ಆಶ್ಲೇಷ ಮಘ. ನೋಡಿ, ಆಶ್ಲೇಷ ಬುಧ. ಬೃಹಸ್ಪತಿಗೆ ಅತಿ ಮಿತ್ರ ಯಾರಾಗ್ತದೆ? ಪೂರ್ವಾಷಾಢ ನಕ್ಷತ್ರದಲ್ಲಿದ್ದಾನೆ, ಆದರೆ ಮೂಲ ನಕ್ಷತ್ರ ಅದರ ಹಿಂಭಾಗದ ನಕ್ಷತ್ರ, ಅತಿ ಮಿತ್ರ ಕೇತು. ಶನಿಗೆ ಪೂರ್ವ ಪಾಲ್ಗುಣಿ ನಕ್ಷತ್ರ ಶುಕ್ರ, ಉತ್ತರ ಪಾಲ್ಗುಣಿ ಪೂರ್ವ ಪಾಲ್ಗುಣಿ. ನೋಡಿ, ಉತ್ತರ ಪಾಲ್ಗುಣಿ ಸೂರ್ಯ ಅತಿಮಿತ್ರ. ಶನಿಗೆ ಅತಿಮಿತ್ರ, ಆ್ಯಕ್ಚುಲಿ ಶತ್ರು, ಬಟ್ ಈ ಒಂದು ಇದರಲ್ಲಿ ಅತಿಮಿತ್ರ. ರಾಹು ಧನಿಷ್ಠಾದಲ್ಲಿದ್ದಾನೆ, ಕುಜ ಅಧಿಪತಿ, ಆದರೆ ಶ್ರವಣ ನಕ್ಷತ್ರ ಅತಿ ಹತ್ತಿರದ ನಕ್ಷತ್ರ. ಸೊ ಚಂದ್ರ ಅತಿಮಿತ್ರ. ರಾಹು ಚಂದ್ರ ಅಂದರೆ ನಿಮಗೆ ವಿಮ್ಸಿಗಲ್ ಮೈಂಡ್ ಅಂತ ಹೇಳ್ತೇವೆ, ಆದರೆ ಇಲ್ಲಿ ಚಂದ್ರ ಅತಿ ಮಿತ್ರನಾಗಿದ್ದಾನೆ. ಕೇತುವಿಗೆ ಶನಿ, ಹಾಗಾಗಿ ಆಶ್ಲೇಷ ನಕ್ಷತ್ರದಲ್ಲಿದ್ದಾನೆ. ಈಗ ಅದನ್ನೇ ನಾನು ನಿಮಗೆ ತೋರಿಸ್ತೇನೆ. ರಾಶಿ ಕುಂಡಲಿಯನ್ನು ಹಾಕಿ, ಆಮೇಲೆ ಇಲ್ಲಿ ನೋಡಿ, ಇದು ಎಲ್ಲ ರಿಪ್ಲೇಸ್ಮೆಂಟ್ ಮಾಡಿದ್ದೇನೆ. ಎಲ್ಲಿ ಅವರ ರಾಶಿ ಕುಂಡಲಿ ನಿಮಗೆ ಹೇಗಿದೆ ಅಂತ ತೋರಿಸ್ತೇನೆ. ಆಯಿತಾ? ಈಗ ರಾಶಿ ಕುಂಡಲಿ ನಾನೀಗ ಸಿದ್ಧಾಂತ ರಾವ್, ಇದು ಭಾರ್ಗವ ರಾವ್. ಓಕೆ, ಫೈಲ್ ಓಪನ್. ರಾವ್ ಸಿದ್ಧಾಂತ. ನೋಡಿ, ಇದು ರಾವ್ ಸಿದ್ಧಾಂತ. ಓಕೆ, ನೌ ವಾಟ್ ಐ ವಿಲ್ ಡೂ ಈಸ್ ಐ ಗೋ ಡೌನ್. ರಾಶಿ ಕುಂಡಲಿ ಈ ಬರ್ತ್ ಚಾರ್ಟನ್ನು ಅಲ್ಲಿ ಕಾಪಿ. ಇದು ನಾರ್ತ್ ಇಂಡಿಯನ್ ಸ್ಟೈಲ್ ಇದೆ. ಆಯಿತಾ? ನೀವು ನಾರ್ತ್ ಇಂಡಿಯನ್ ಅಂದು ಕೂಡ ಹೆದರುವಂಥ ಅವಶ್ಯಕತೆ ಇಲ್ಲ. ಆಯಿತಾ? ನೋಡಿ, ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ಅವರದ್ದು ಮಕರ ಲಗ್ನದಲ್ಲಿ ರಾಹು ಇದ್ದಾನೆ. ಈಗ ರಾಹುಗೆ ನಾನು ರಿಪ್ಲೇಸ್ಮೆಂಟ್ ಎಲ್ಲ ಕೊಡ್ತೇನೆ. ರಾಹುಗೆ ರಿಪ್ಲೇಸ್ಮೆಂಟ್ ಯಾವುದು? ಚಂದ್ರ ಅತಿಮಿತ್ರ. ನೋಡಿ, ಲಗ್ನದಲ್ಲಿ ಚಂದ್ರ. ಶನಿ 3 ಶನಿ ಬಂದಿದ್ದಾರೆ. ಯಾಕೆ? ಸಪ್ತಮದಲ್ಲಿ ಸೂರ್ಯ, ಕೇತು, ಮರ್ಕ್ಯುರಿ. ನೋಡಿ, ಸೂರ್ಯನಿಗೆ ಶನಿ, ಕೇತುವಿಗೆ ಶನಿ, ಮರ್ಕ್ಯುರಿಗೂ ಶನಿ. ಆಯಿತಾ? ನಿಮಗೆ ಅವನ್ನ ರಿಪ್ಲೇಸ್ಮೆಂಟ್ ಮಾಡಿದ್ದೇನೆ. ಶನಿ. ಅಷ್ಟಮದಲ್ಲಿ ಏನಿದ್ದಾನೆ? ಅಷ್ಟಮದಲ್ಲಿ ಇವರಿಗೆ ಶುಕ್ರ ಶನಿ ಮಂಗಲ್. ಶುಕ್ರ ಶನಿ ಮಂಗಲಿಗೆ ನಾನು ರಿಪ್ಲೇಸ್ಮೆಂಟ್ ನೋಡಿ. ಶುಕ್ರನಿಗೆ ಯಾರು? ಮರ್ಕ್ಯುರಿ. ಶನಿಗೆ ಯಾರು? ಸೂರ್ಯ. ಶುಕ್ರ ಶನಿ, ಆಮೇಲೆ ಮಂಗಲ್ಲಿಗೆ ವೀನಸ್. ನೋಡಿ, ಶುಕ್ರ ಶನಿ ವೀನಸ್. ಶುಕ್ರ ಸೂರ್ಯ, ಮರ್ಕ್ಯುರಿ. ಸೊ ಚಂದ್ರನೇ ರಿಪ್ಲೇಸ್ಮೆಂಟ್. ಈಗ ಇದು ಯಾಕೆ ಹಾಕಿದೆ ಅಂದರೆ, ಇಲ್ಲಿ ಇವರಿಗೆ ಲಗ್ನದಿಂದ ಸಪ್ತಮ ಸ್ಥಾನದಲ್ಲಿ 3 ಶನಿ ನೋಡ್ತಾ ಇದ್ದಾರೆ. ಭಯಂಕರ. ಅಂದರೆ 100% ನೀವು ಹೇಳ್ಬೋದು ಇವರದ್ದು ಏಳಿಗೆ ಆಗುವುದು 36 ವರ್ಷಗಳ ನಂತರನೇ.
ಕರ್ಮಕಾರಕ ಶನಿ ಲಗ್ನವನ್ನು ನೋಡ್ತಾ ಇದ್ದಾನೆ. ಚಂದ್ರ ಕೂಡ ಲಗ್ನದಲ್ಲೇ ಇದ್ದಾನೆ. ಓಕೆ ಆಯ್ತಾ? ಶನಿಗೆ ಅತಿ ಮಿತ್ರ ಅಲ್ವಾ? ಶನಿಗೆ ನೋಡಿ, ಸ್ಯಾಟರ್ನಿಗೆ ಅತಿ ಮಿತ್ರ ಸೂರ್ಯ. ಓಕೆ, ಸೊ ಇಲ್ಲಿ ಇದು ಚಂದ್ರ ನೋಡ್ತಾ ಅಂದರೆ ಸ್ವಲ್ಪ ಇವರಿಗೆ ನೆಗೆಟಿವ್ ಮೆಂಟಾಲಿಟಿ ಬಂದಿರುತ್ತೆ. ಏನು ಮಾಡಲಿಕ್ಕಾಗೋದಿಲ್ಲ. ತಾಯಿಯ ಗುಣ ಬರಲೇಬೇಕು. ತಾಯಿ ಆದವಳು ಇಲ್ಲಿ ಲಗ್ನದಲ್ಲಿ ಇದ್ದಾಳೆ. ಆಮೇಲೆ ಮರ್ಕ್ಯುರಿ ವೀನಸ್ ಸೂರ್ಯ. ಮರ್ಕ್ಯುರಿ ವೀನಸ್ ಸೂರ್ಯರು ಅಷ್ಟಮದಲ್ಲಿ. ಸೂರ್ಯ ಅಷ್ಟಮದಲ್ಲಿದ್ದರೆ ಮೇಲ್ಫಿಕ್ಕವ ಒಳ್ಳೆಯದಾಗ್ತದೆ. ಮರ್ಕ್ಯುರಿ ಅಷ್ಟಮದಲ್ಲಿದ್ದರೆ ನಿರಂತರ ಹಣಕ್ಕೇನು ತೊಂದರೆ ಇಲ್ಲ. ಶುಕ್ರ ಅಷ್ಟಮದಲ್ಲಿದ್ದಾನೆ. ಶುಕ್ರ ಯಾವ ಅಧಿಪತಿ? ಶುಕ್ರ ನೋಡಿ, ಅವರಿಗೆ ದಶಮಾಧಿಪತಿ ಹಾಗೂ ಪಂಚಮಾಧಿಪತಿ. ಶುಕ್ರ ಯೋಗಕಾರಕ ಗ್ರಹ. ಓಕೆ, ಸೊ ಅಲ್ಲಿ ಶುಕ್ರನೂ ಇದ್ದಾನೆ ಅಷ್ಟಮದಲ್ಲಿ. ಶುಕ್ರ. ಚಂದ್ರ ಅಲ್ಲೇ ಇದ್ದಾನೆ ಭಾಗ್ಯದಲ್ಲಿ. ಚಂದ್ರ ತಾಯಿ ಆದವಳಿಂದ ಭಾಗ್ಯ, ತಾಯಿ ಆದವಳಿಂದ ಕಂಟ್ರೋಲ್. ಶನಿಯ 3ನೇ ದೃಷ್ಟಿ ಚಂದ್ರ ಮೇಲೆ ನೋಡಿ, ನೆಗೆಟಿವ್, ಅಗೇನ್ ನೆಗೆಟಿವ್. ಶನಿಯ ನೇರ ದೃಷ್ಟಿ ಲಗ್ನದ ಮೇಲೆ. ಶನಿ ದಶಮ ದೃಷ್ಟಿ ಇವರ 4th ಹೌಸ್, ದಟ್ ಮೀನ್ಸ್ ಸುಖಸ್ಥಾನ. ದೊಡ್ಡ ಗಾಡಿ, ಕೋಡಿಯಾಕ್, ಕೋಡಿಯಾಕ್ ತಗೊಳ್ಬೋದು. ಅಂದರೆ ದೊಡ್ಡ ಗಾಡಿ, ದೊಡ್ಡ ಬಂಗ್ಲಾ. ಆಯ್ತಾ? ಅರ್ಥ ಆಯ್ತಲ್ಲ ನಿಮಗೆ? ಈಗ ಇನ್ನೊಂದು ಜಾತಕ ತೋರಿಸ್ತೇನೆ. ಇದು ರಾವ್ ಆದಿತ್ಯ ಅಂತೇಳಿ. ಅವರು ಹುಟ್ಟಿದ್ದು 14 ಜುಲೈ 2012. 14 ಜುಲೈ 2012. ಓಕೆ, ಇಲ್ಲಿ ನೋಡಿ, ಅವರಿಗೆ ಯಾವುದು ರಾಶಿ ಯಾವುದು ನಿಮಗೆ ತೋರ್ತದಲ್ಲ? ಲಗ್ನ ಕನ್ಯಾ ಲಗ್ನ. ಲಗ್ನದಲ್ಲಿ ಶನಿ ಮತ್ತು ಕುಜ. ನೋಡಿ, ಶನಿಗೆ ಕೋಲ್ಡ್ ಪ್ಲಾನೆಟ್, ಅಲ್ಲಿ ಕುಜ ಇದ್ದಾನೆ ಹಾಟ್. ಸೊ ಕುಜ ಅವರ ಒಂದು ಕೋಲ್ಡತ್ವವನ್ನು ತೆಗೆಸಿಬಿಡ್ತಾನೆ. ರಾಹು 3ನೇ ಮನೆ ಒಳ್ಳೆಯದು. ಆಮೇಲೆ ಗುರು ಶುಕ್ರ ಆರ್ಗ್ಯುಮೆಂಟೇಟಿವ್. ಚಂದ್ರ ಕೇತು, ಗುರು ಕೇತು ಅಕ್ಕಲ್ಟ್. ರವಿ 10 ಭಾಳ ಗೌರ್ಮೆಂಟ್ ಉದ್ಯೋಗ. ಬುಧ 11. ಈಗ ಇದನ್ನು ರಿಪ್ಲೇಸ್ಮೆಂಟ್ ಮಾಡಬೇಕು. ಓಕೆ, ಇದಿಷ್ಟಕ್ಕೆ ಹೇಳಿದ ಮೇಲೆ ಸನ್ ನಿಮಗೆ ಗೊತ್ತಿದೆ, ಪುನರ್ವಸು ನಕ್ಷತ್ರ. ಅದರ ಹಿಂದಿನ ನಕ್ಷತ್ರ ಮೃಗಶಿರ, ಮಂಗಲ್. ಮೂನ್ ಚಂದ್ರನಿಗೆ ಕೃತಿಕಾ ನಕ್ಷತ್ರ, ಆದರೆ ಹಿಂದಿನ ನಕ್ಷತ್ರ ಭರಣಿ, ವೀನಸ್. ಮಂಗಲಿಗೆ ಹಸ್ತ ನಕ್ಷತ್ರ, ಹಿಂದಿನ ನಕ್ಷತ್ರ ಉತ್ತರ, ಸೊ ಸನ್. ಬುಧನಿಗೆ ಆಶ್ಲೇಷ ನಕ್ಷತ್ರ, ಹಿಂದಿನ ನಕ್ಷತ್ರ ಪುಷ್ಯ, ಶನಿ. ಬೃಹಸ್ಪತಿಗೆ ರೋಹಿಣಿ ನಕ್ಷತ್ರ, ಹಿಂದಿನ ನಕ್ಷತ್ರ ಭರಣಿ. ಇಲ್ಲಿ ತಪ್ಪಾಯಿತು. ಕೃತಿಕಾ ರೋಹಿಣಿ ನೋಡಿ, ದಿಸ್ ಈಸ್ ಕೃತಿಕಾ ನಕ್ಷತ್ರ. ಓಕೆ, ಕೃತಿಕಾ ನಕ್ಷತ್ರದ ಅಧಿಪತಿ ಯಾರು? ಸನ್. ಇಲ್ಲಿ ತಪ್ಪಿಯಾಗಿದೆ. ಸೊ ಜುಪಿಟರ್ಗೆ ರಿಪ್ಲೇಸ್ಮೆಂಟ್. ಶುಕ್ರನಿಗೆ ರೋಹಿಣಿ, ಇಲ್ಲಿ ಮತ್ತೆ ತಪ್ಪಾಗಿದೆ. ಕೃತಿಕಾ. ಓಕೆ, ಇಲ್ಲಿ ಸನ್, ಇಲ್ಲಿ ಸನ್. ಓಕೆ, ದೆನ್ ಶನಿಗೆ ಚಿತ್ತ, ಮಾರ್ಸ್. ಹಸ್ತ ಚಿತ್ತ, ಹಸ್ತ. ಮೂನ್ ಇಸ್ ಅತಿ ಮಿತ್ರ. ರಾಹುಗೆ ಅನುರಾಧ, ಹಿಂದಿನ ನಕ್ಷತ್ರ ವಿಶಾಖ, ವಿಶಾಖ ಅನುರಾಧ. ಜುಪಿಟರ್ ಇಸ್ ದಿ ಯಾವುದೋ ಅತಿ ಮಿತ್ರ, ಜುಪಿಟರ್. ಓಕೆ, ಆಮೇಲೆ ಕೇತುಗೆ ಕೃತಿಕಾ ನಕ್ಷತ್ರ, ಹಿಂದಿನ ನಕ್ಷತ್ರ ಅಶ್ವಿನಿ. ಇದು ಭರಣಿ ಆಗಬೇಕು. ಅಶ್ವಿನಿ ಭರಣಿ ನೋಡಿ, ಎಷ್ಟು ತಪ್ಪು. ಭರಣಿ ನಕ್ಷತ್ರ. ಸೊ ಶುಕ್ರ, ವೀನಸ್. ಓಕೆ, ಈಗ ನಾನು ಎಷ್ಟು ರಿಪ್ಲೇಸ್ಮೆಂಟ್ ಮಾಡಬೇಕಂದ್ರೆ, ಬೃಹಸ್ಪತಿ, ವೀನಸ್ ಆ್ಯಂಡ್ ಕೇತುಗೆ ಇಲ್ಲಿ ರಿಪ್ಲೇಸ್ಮೆಂಟ್ ಮಾಡಬೇಕು. ಬೃಹಸ್ಪತಿ ಎಲ್ಲಿದ್ದಾನೆ? ಬೃಹಸ್ಪತಿ ಇವರಿಗೆ ಇಲ್ಲಿ ನೋಡಿ, ಬೃಹಸ್ಪತಿ ವೀನಸ್ಸಿಗೆ ನಾನು ಇಲ್ಲಿ ರಿಪ್ಲೇಸ್ಮೆಂಟ್ ಮಾಡಬೇಕಾಗುತ್ತೆ. 2ನೇ ಮನೆಯಲ್ಲಿ ಬೃಹಸ್ಪತಿ ಮತ್ತು ವೀನಸ್ಸಿಗೆ ಏನು ಮಾಡಬೇಕು? ಸನ್, ಸನ್. ಆಮೇಲೆ ಕೇತುವಿಗೆ ಏನು ಮಾಡಬೇಕು? ಕೇತುವಿಗೆ ರಿಪ್ಲೇಸ್ಮೆಂಟು ವೀನಸ್. ವೀನಸ್, ಒಂದು ವೀನಸ್ ಇದೆ. ಆಮೇಲೆ ಇನ್ನೊಂದು ಯಾವುದು? ಮೂನ್. ಮೂನಿಗೆ ಇದು ವೀನಸ್, ಕರೆಕ್ಟ್ ಇದೆ. ಸೊ 2 ವೀನಸ್ಸು, 2 ಸನ್.
ಅರ್ಥ ಆಯ್ತಾ? ಲಗ್ನದಿಂದ ಇದು ಎಷ್ಟೇ ಮನೆ? 9ನೇ ಭಾಗ್ಯದಲ್ಲಿ ನೋಡಿ, ತಂದೆಯಿಂದ ಭಾಗ್ಯ, ಶುಕ್ರ ಹೆಂಡತಿಯಿಂದ ಭಾಗ್ಯ. ಮುಂದೆ ಮಂಗಲ್, ಯಾಕೆ ರವಿಗೆ ರಿಪ್ಲೇಸ್ಮೆಂಟ್ ಯಾರು? ಮಂಗಲ್. ನೋಡಿ, ರವಿಗೆ ರಿಪ್ಲೇಸ್ಮೆಂಟ್ ಮಂಗಲ್. ಆಮೇಲೆ 10ನೇ ಮನೆಯಲ್ಲಿ ಯಾರಿದ್ದಾರೆ? ಸನ್. ಸನ್ನಿಗೆ ರಿಪ್ಲೇಸ್ಮೆಂಟು ಮಂಗಲ್. ಓಕೆ. ಆಮೇಲೆ ಕಟಕದಲ್ಲಿ ಯಾರಿದ್ದಾರೆ? ಮರ್ಕ್ಯೂರಿ. ಮರ್ಕ್ಯೂರಿಗೆ ರಿಪ್ಲೇಸ್ಮೆಂಟ್ ಯಾರು? ಸ್ಯಾಟರ್ನ್. ನೋಡಿ, ಸ್ಯಾಟರ್ನ್. ಓಕೆ. ಸೊ ಲಗ್ನದಲ್ಲಿ ಶನಿಗೆ ರಿಪ್ಲೇಸ್ಮೆಂಟ್ ಯಾರು? ಶನಿಗೆ ಮೂನ್. ನೋಡಿ, ಇಲ್ಲಿ ಶನಿಗೆ ಲಗ್ನದಲ್ಲಿ ಶನಿ ಇದ್ದಾನೆ, ಮೂನ್. ಓಕೆ. ಮಾರ್ಸಿಗೆ ಸನ್. ಮಾರ್ಸ್ ರಿಪ್ಲೇಸ್ಮೆಂಟ್ ಸನ್. ಸೊ ಇಲ್ಲಿ ಏನಾಯಿತು? ಲಗ್ನದಲ್ಲಿ ಸನ್ ಆ್ಯಂಡ್ ಮೂನ್ ಇದ್ದಾರೆ. ಅಂದರೆ ಬೋತ್ ಮದರ್ ಆ್ಯಂಡ್ ಫಾದರ್ ಆರ್ ಕಂಟ್ರೋಲಿಂಗ್ ದಿಸ್ ಫೆಲೋ. ಆಮೇಲೆ ಬೃಹಸ್ಪತಿ 3ನೇ ಮನೆ, ಲಗ್ನದಿಂದ ಭಾಗ್ಯದಲ್ಲಿ ಅಗೈನ್ ಸ್ಪೌಸ್ ಆ್ಯಂಡ್ ಫಾದರ್. ಮಂಗಲ್, ಬ್ರದರ್, ಈಸ್ ಇನ್ 10th house. This person may be appointed as a clerical cadre type. Then only he will progress. Saturn is in 11th house. After 36, slowly he is becoming Karodpati. Okay, Brahaspati. Then again, you can use your direction, ದೃಷ್ಟಿ. ಓಕೆ, 5ನೇ ದೃಷ್ಟಿ, 7ನೇ ದೃಷ್ಟಿ, ಆಮೇಲೆ 9ನೇ ದೃಷ್ಟಿ ಎಲ್ಲ ಅದನ್ನು ಹಾಕ್ಬೋದು. ಶನಿಗೆ 3ನೇ ದೃಷ್ಟಿ ಹಾಕ್ಬೋದು. ಶನಿಗೆ 3ನೇ ದೃಷ್ಟಿ, ನೇರ ದೃಷ್ಟಿ, ಆಮೇಲೆ 10ನೇ ದೃಷ್ಟಿ. 10ನೇ ದೃಷ್ಟಿ ಇಲ್ಲಿ ಬರ್ತದೆ, ಮೇಷಕ್ಕೆ ಬೀಳ್ತದೆ. ಓಕೆ, ದ್ಯಾಟ್ ಐ ಆಮ್ ಲೀವಿಂಗ್ ಇಟ್ ಟು ಯು. ಸೊ ಇಲ್ಲಿ ನಿಮಗೆ ನಾರ್ತ್ ಇಂಡಿಯನ್ ಚಾರ್ಟ್ ಹಾಕಿದ್ದೇನೆ. ಕನ್ಯಾ ಲಗ್ನ ನೋಡಿ, ಕನ್ಯಾ, ತುಲಾ, ವೃಶ್ಚಿಕ, ಧನು, ಮಕರ, ಕುಂಭ, ಮೀನ, ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ. ಇನ್ನೂ ಒಂದು ಜಾತಕ ನೋಡೋಣ. ಇದು ಪೈಕಾ ಭಾರ್ಗವ್ ರಾವ್ ಅಂತೇಳಿ. ಓಕೆ, ಅವರು ಹುಟ್ಟಿದ್ದು ಮಾರ್ಚ್ 6, 2018. ನೋಡಿ, ಅವ್ರದ್ದು ಯಾವುದು? ಕುಂಭ ಲಗ್ನ. ಲಗ್ನದಲ್ಲಿ ರವಿ, 2ನೇ ಮನೆಯಲ್ಲಿ ಶುಕ್ರ, ಬುಧ, ಲಕ್ಷ್ಮೀನಾರಾಯಣ ಯೋಗ, ಕೇತು ವ್ಯಯಸ್ಥಾನದಲ್ಲಿ, ಮೋಕ್ಷ, ಶನಿ. ನೋಡಿ, ಇಲ್ಲಿ ಕೂಡ ಶನಿ ಲಾಭದಲ್ಲಿದ್ದಾನೆ. ನಾವು ರಿಪ್ಲೇಸ್ಮೆಂಟ್ ಮಾಡಿದ್ದು ಆವಾಗ ಶನಿ ಲಾಭದಲ್ಲೇ ಬಂದ. ಕುಜ ಇಲ್ಲಿ 10ನೇ ಮನೆಯಲ್ಲಿ, ಗುರುಚಂದ್ರ ಭಾಗ್ಯದಲ್ಲಿ. ಇಲ್ಲಿ ಗುರುಚಂದ್ರ ಭಾಗ್ಯದಲ್ಲೇ ಇದ್ದ. ಓಕೆ. ಸೊ ರಿಪ್ಲೇಸ್ಮೆಂಟ್ ಈಗ ಅದೇ ಥರ ನೀವು ಮಾಡಿ. ಇಲ್ಲಿ ಯಾವುದಾದ್ರು ತಪ್ಪಿದೆ ನೋಡೋಣ. ಸನ್ ಪೂರ್ವಭಾದ್ರ, ಹಿಂದಿನ ನಕ್ಷತ್ರ ಶತವಿಷ, ಪೂರ್ವಭಾದ್ರ. ಧನಿಷ್ಠ, ಶತವಿಷ, ಪೂರ್ವಭಾದ್ರ. ರಾಹು. ಚಂದ್ರನಿಗೆ ಸ್ವಾತಿ, ಹಿಂದಿನ ನಕ್ಷತ್ರ ವಿಶಾಖ, ಜುಪಿಟರ್. ಮಂಗಲಿಗೆ ಜ್ಯೇಷ್ಠ, ಹಿಂದಿನ ನಕ್ಷತ್ರ ಅನುರಾಧ, ಸ್ಯಾಟರ್ನ್. ಮರ್ಕ್ಯೂರಿ ಉತ್ತರಾಭಾದ್ರ, ಹಿಂದಿನ ನಕ್ಷತ್ರ ಪೂರ್ವಭಾದ್ರ, ಜುಪಿಟರ್. ಜುಪಿಟರ್ಗೆ ವಿಶಾಖ, ಹಿಂದಿನ ಸ್ವಾತಿ, ರಾಹು. ಶುಕ್ರನಿಗೆ ಉತ್ತರಾಭಾದ್ರ, ಹಿಂದಿನ ನಕ್ಷತ್ರ ಪೂರ್ವಭಾದ್ರ, ಬೃಹಸ್ಪತಿ. ಶನಿಗೆ ಪೂರ್ವಾಷಾಢ, ಹಿಂದಿನ ನಕ್ಷತ್ರ ಮೂಲ, ಕೇತು. ರಾಹುಗೆ ಆಶ್ಲೇಷ, ಹಿಂದಿನ ನಕ್ಷತ್ರ ಪುಷ್ಯ, ಶನಿ. ಕೇತುಗೆ ಶ್ರವಣ, ಹಿಂದಿನ ನಕ್ಷತ್ರ ಧನಿಷ್ಠ, ಮಂಗಲ್. ಕರೆಕ್ಟ್ ಇದೆಯಾ? ನಾವು ಯು ಸಿ, ಇದು ಕುಂಭ ಲಗ್ನ. ಲಗ್ನದ ಸೂರ್ಯ, 2ನೇ ಮನೆಯಲ್ಲಿ ಮರ್ಕ್ಯೂರಿ ಆ್ಯಂಡ್ ಶುಕ್ರ, ಲಕ್ಷ್ಮೀನಾರಾಯಣ ಯೋಗ. ಆಯಿತಾ? ಮಾಂದಿ, ಯುರಾನಸ್ ಮಾಂದಿ, ರಾಹು 4ರಲ್ಲಿ, 6ನೇ ಮನೆಯಲ್ಲಿ. ಒಳ್ಳೆಯದು. ಇದನ್ನು ರಿಪ್ಲೇಸ್ಮೆಂಟ್ ಮಾಡಿದರೆ ಏನಾಗ್ತದೆ ಅಂತ ನೋಡಿದ್ರೆ, ನೋಡಿ, ಇಲ್ಲಿ ಲಗ್ನದಲ್ಲಿ ರಾಹು, ಜುಪಿಟರ್. 2ನೇ ಮನೆಯಲ್ಲಿ ಜುಪಿಟರ್ ಅಧಿಪತಿಯೇ. ಒಳ್ಳೆಯದಲ್ಲ ಅದು? ಯಾಕಂದರೆ ಮಾತಿನ ಸ್ಥಾನದಲ್ಲಿ ಹಾಗೂ ಹಣದ ಸ್ಥಾನದಲ್ಲಿ ಇದ್ದಾನೆ. ಮಂಗಲ 12ನೇ ಮನೆಯಲ್ಲಿ, ಖರ್ಚು ಜಾಸ್ತಿ. ಕೇತು ಲಾಭದಲ್ಲಿದ್ದಾನೆ, ಒಳ್ಳೆಯದು. ಶನಿ ದಶಮದಲ್ಲಿ, ಕರ್ಮಕಾರಕ ಶನಿ ಇದ್ದರೆ ಹಾರ್ಡ್ ವರ್ಕ್ ಮಾಡಬೇಕಾಗತ್ತೆ. ಬೃಹಸ್ಪತಿ ರಾಹು ಭಾಗ್ಯದಲ್ಲಿ. ರಾಹು ಇದ್ದಾನೆ ಅಂದರೆ ಈಸ್ ಎ ಫಾರಿನ್ ಮ್ಯಾನ್, ಫಾರಿನ್ಗೆ ಹೋಗಿ ಬರ್ತಾನೆ. ಶನಿ 6ನೇ ಮನೆಯಲ್ಲಿ. 6ನೇ ಮನೆಯಲ್ಲಿ ಶನಿ ಒಳ್ಳೆಯದೇ. ಓಕೆ, ನಾವು ಯು ಕ್ಯಾನ್ ಯೂಸ್ ಯುವರ್ ದೃಷ್ಟಿ. ಬೃಹಸ್ಪತಿಯ ಪಂಚಮ ದೃಷ್ಟಿ ಶನಿ ಮೇಲೆ, ಬೃಹಸ್ಪತಿಯ ನೇರ ದೃಷ್ಟಿ ಕನ್ಯಾದಲ್ಲಿ, ಅಂದರೆ ಲಗ್ನದಿಂದ 8ಮ ಸ್ಥಾನದ ಮೇಲೆ. ಹಾಗೆ ಬೃಹಸ್ಪತಿಯ 9ನೇ ದೃಷ್ಟಿ ಇಲ್ಲಿ ಶನಿ ಮೇಲೆ, 10ನೇ ಮನೆ ಮೇಲೆ. ಸೊ ಈ ರೀತಿ 2 ಬೃಹಸ್ಪತಿ ಇದ್ದಾರೆ. ಅಂದರೆ ಇದರಿಂದ ನಿಮಗೆ ಏನಾಯ್ತು? ಅತಿ ಮಿತ್ರ ಕಾನ್ಸೆಪ್ಟಿಂದ ನಿಮಗೆ ಅರ್ಥ ಆಯ್ತು ಏನಂದರೆ, ಓಹೋ, ವ್ಯಕ್ತಿಯ ನಿಜವಾದ
ಜ್ಞಾನ ಯಾವುದು, ಅವನಿಗೆ ಫಲಾಫಲಗಳನ್ನು ನೋಡಬೇಕಾದ್ರೆ ನಾವು ಸುಮಾರು ಆಸ್ಪೆಕ್ಟಲ್ಲಿ ನೋಡಬೇಕಾಗತ್ತೆ. ಒಂದು ಆರೂಢ ಲಗ್ನದಿಂದಲೂ ನೋಡಬೇಕಾಗತ್ತೆ, ಆತ್ಮಕಾರಕನಿಂದಲೂ ನೋಡಬೇಕಾಗತ್ತೆ, ನಾಡಿಶಾಸ್ತ್ರದಿಂದ ನೋಡಬೇಕಾಗತ್ತೆ, ಪರಾಶರದಿಂದ ನೋಡಬೇಕಾಗತ್ತೆ. ಆಮೇಲೆ ಇದು ಒಂದು ತ್ರಿಭಾಗಿ ದಶ 159. ಓಕೆ, 159 ಎಂಬುದು ನಿಮ್ಮ ಜನ್ಮ, ಅನುಜನ್ಮ, ತ್ರಿಜನ್ಮ ಆ ಆಧಾರದ ಮೇಲೆ ನೋಡಬೇಕಾಗತ್ತೆ. ಅಂದರೆ ಸುಮ್ಮನೆ ಬಾಯಿ ಬಂದಾಗ ಹೇಳುವಾಗಿಲ್ಲ. ಓಕೆ, ಸೊ ಇಷ್ಟನ್ನು ಹೇಳಿ ಐ ಹೋಪ್ ಐ ಡೋಂಟ್ ವಾಂಟ್ ಟು ಪೋಸ್ಟ್ ಎನಿ ಮೋರ್ ವೀಡಿಯೋಸ್ ಆನ್ ದಿಸ್. ಯಾಕಂದರೆ ನಿಮಗೆಲ್ಲ ಕ್ಲಿಯರ್ ಕಟ್ ಅರ್ಥ ಮಾಡಿಸಿದ್ದೇನೆ. ಆಯಿತಾ? ತುಂಬ ಧನ್ಯವಾದಗಳು. ಆಲ್ ದ ಬೆಸ್ಟ್.